ಜೈ ಭುವನೇಶ್ವರಿಗೆ ಜೈ ಕನ್ನಡಾಂಬೆಗೆ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ ಜೈ ಚಾಮುಂಡೇಶ್ವರಿ. ಜೈ. ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ, ಇಂದು ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ 21ನೇ ಚಾಮುಂಡೇಶ್ವರಿಗೆ 21ನೇ ವರ್ಷದ ಪೂಜಾ ಕಾರ್ಯಕ್ರಮವನ್ನು ನನ್ನೆಲ್ಲ ಬಳಗದ ಸದಸ್ಯರುಗಳು, ನನ್ನೆಲ್ಲ ಬಳಗದ ಮುತ್ತುರತ್ನಗಳು ಕೂಡಿ ಅದ್ಧೂರಿಯಾಗಿ ಸರಳ ಸಂಭ್ರಮವಾಗಿ ಪ್ರಸಾದ ವಿನಿಯೋಗ ಮಾಡುವುದರ ಮೂಲಕ ತಾಯಿ ಸ್ಮರಣೆ ಮಾಡ್ತಾ ಈ ನಾಡಿಗೆ, ರೈತರಿಗೆ ಮತ್ತು ಸಂದರ್ಭಕ್ಕೆ ತಕ್ಕಾಗಿ ಮಳೆ ಬೆಳೆ ಆಗಲಿ, ಎಲ್ಲರಿಗೂ ಆರೋಗ್ಯ ಭಾಗ್ಯವನ್ನು ನೀಡಲಿ ಅಂತ ಆ ತಾಯಿಯಲ್ಲಿ ಮೊರೆ ಹೋಗ್ತಾ ಪ್ರಾರ್ಥನೆ ಮಾಡ್ತಾ ಇವತ್ತು ನಾಡದೇವತೆ ಜಗನ್ಮಾತೆ ಚಾಮುಂಡೇಶ್ವರಿಯ 21ನೇ ವರ್ಷದ ಪೂಜಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಇದೇ ಸಂದರ್ಭದಲ್ಲಿ ಇವತ್ತೇನು ನಮ್ಮ ನಾಡಿಗೆ ಬರಗಾಲ ಬಂದಿದೆ ಹಾಗೂ ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಅವರು ಅವ್ರ ಕರ್ತವ್ಯ ಅವ್ರು ಮಾಡ್ತಾ ಇದ್ದಾರೆ. ತಮಿಳುನಾಡಿನ ಮುಖ್ಯಮಂತ್ರಿ, ಅನುಭವ ಇಲ್ದಿದ್ದ ಮುಖ್ಯಮಂತ್ರಿ, ಒಬ್ಬ ಚಿತ್ರನಟ, ಅವ್ರಿಗೆ ಅನುಭವ ತಕ್ಕನಾಗೆ ಅವರ ಒಂದು ಸಂವಿಧಾನಬದ್ಧವಾಗಿ, ಅವ್ರ ಕಾನೂನುಬದ್ಧವಾಗಿ ಅವ್ರ ಹಕ್ಕನ್ನ ಅವ್ರು ಕೇಳ್ತಾ ಇದ್ದಾರೆ. ಆದ್ರೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ನರಬಾಕ ರಾಜಕಾರಣಿಗಳು, ಅಣಬಾಕ ರಾಜಕಾರಣಿಗಳು, ಜಾತಿವಾದಿ ರಾಜಕಾರಣಿಗಳು, ದೇಶದ್ರೋಹಿ ರಾಜಕಾರಣಿಗಳು ಇವ್ರ ಹಕ್ಕ ಕೇಳಕ್ಕೆ ಇವ್ರಿಗೆ ತಾಕತ್ತಿಲ್ಲ. ಇವತ್ತು ತಮಿಳುನಾಡಲ್ಲಿ ನೀರಿದ್ರು ಸಹ ಅವ್ರು ನೀರು ಕೇಳ್ತಾ ಇದ್ದಾರೆ. ಇಲ್ಲಿ ನೀರು ಇಳಿದಿದ್ರು ಸಹ ತಮಿಳುನಾಡಿಗೆ ನೀರು ಬಿಡ್ತಾ ಇದ್ದಾರೆ ರಾತ್ರೋರಾತ್ರಿ. ಇದು ಈ ನಾಡಿನ ದುರಂತ. ಮಾನ್ಯ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರೇ, ನಿಮ್ಮನ್ನ ಕಲ್ಲಿನ ಬಂಡೆ, ಕನಕಪುರದ ಬಂಡೆ ಅಂತೀವಿ. ನೀವು ಕನಕಪುರದ ಬಂಡೆನೂ ಅಲ್ಲ, ಕಲ್ಲಿನ ಬಂಡೆನೂ ಅಲ್ಲ. ನೀವು ಎಲ್ಲ ಸಮಯ ಸಾಧಕರು, ಎದ್ದೊತ್ತು ಬಾಳ ಹಿಡಿಯೋರು, ಜನರ ಮನಸ್ಸನ್ನ ನೋಯಿಸಿ ಜನರನ್ನ ಬಲುಪಸು ಮಾಡಿ ನೀವು ದಬ್ಬಾಳಿಕೆ ರಾಜಕಾರಣ ಮಾಡೋರು, ಎಡಬಿಡಂಗೆ ರಾಜಕಾರಣ ಮಾಡೋರು, ದರಿದ್ರ ಜೋಳಿಗೆ ತುಂಬಿಸ್ಕೊಳ್ಳತಕ್ಕಂಥ ರಾಜಕಾರಣ ಮಾಡುವಂತ ದರಿದ್ರ ರಾಜಕಾರಣಿಗಳಿಂದ ಇವತ್ತು ನಮ್ಮ ಕನ್ನಡ ನಾಡಿಗೆ ರೈತರಿಗೆ ಕುಡಿಯಕ್ಕೆ ನೀರಿಲ್ಲ, ರೈತರು ಬೆಳೆಯೋದಕ್ಕೆ ನೀರಿಲ್ಲ. ಇವತ್ತಿನ ಈ ಪರಿಸ್ಥಿತಿಗೆ ನಮ್ಮ ನಾಡಿನ ಮುಖ್ಯಮಂತ್ರಿಗಳ ಸಮೇತ 224 ಜನ MLAಗಳು ಸಹ ಅದು ಬೇಜವಾಬ್ದಾರಿತನ ಎದ್ದು ಕಾಣ್ತಾ ಇದೆ. ಆದ್ದರಿಂದ ಈ ನಾಡಿನ ಜನ ಸರ್ವತೋಮುಖವಾಗಿ ಜಾತಿ ಬಿಟ್ಟು, ಜಾತಿ ಅಭಿಮಾನ ಬಿಟ್ಟು, ಹುಚ್ಚು ಅಭಿಮಾನ ಬಿಟ್ಟು, ಆಸೆ ಆಕಾಂಕ್ಷೆಗಳಿಗೆ ಬಲಿಯಾಗ್ತಾನೆ ಸರ್ವತೋಮುಖವಾಗಿ ಹೋರಾಟ ಮಾಡುವುದ್ರ ಮೂಲಕ ನಮ್ಮ ಹಕ್ಕನ್ನ ಪಡಿಬೇಕಾಗಿದೆ. ಇವತ್ತು ನಾಡದೇವತೆ ಜಗನ್ಮಾತೆ ಚಾಮುಂಡೇಶ್ವರಿ ಪ್ರಾರ್ಥನೆ ಮಾಡ್ತಾ ನಮ್ಮ ನಾಡಿನ ಮತದಾರ ಬಂಧುಗಳಿಗೆ ಒಂದು ಧೈರ್ಯ ಕೊಡವ, ಪ್ರಶ್ನೆ ಮಾಡಕ್ಕೆ ಹಕ್ಕು ಕೊಡವ, ಎಲ್ಲರಿಗೂ ಬಡದೆಪ್ಸವ ಅಂತ ಇವತ್ತು ತಾಯಿನ ಸ್ಮರಣೆ ಮಾಡ್ತಾ ಇವತ್ತು ನಮ್ಮ ನಾಡದೇವತೆಗೆ 21ನೇ ವರ್ಷದ ಪೂಜಾ ಕಾರ್ಯಕ್ರಮವನ್ನ ನಮ್ಮ ಕರ್ನಾಟಕದ ನಾಡಿನಲ್ಲಿ ಸರ್ವತೋಮುಖವಾಗಿ ಐಸು ಆರೋಗ್ಯ ಭಾಗ್ಯವನ್ನು ಕೊಡುವುದ್ರ ಮೂಲಕ ಸಂದರ್ಭಕ್ಕೆ ತಕ್ಕಾಗಿ ಮಳೆ ಬೆಳೆ ಆಗ್ಲಿ, ರೈತರು ಕೈ ತುಂಬಾ ವರ್ಷ ಪೂರ್ತಿ ಆರಂಭ ಮಾಡೋ ರೀತಿ ಮಳೆ ಬರಲಿ ಅಂತ ಪ್ರಾರ್ಥನೆ ಮಾಡ್ತಾ ನಮ್ಮ ರಾಜಕಾರಣಿಗಳಿಗೂ ಸಹ ನಾವು ಪ್ರಾರ್ಥನೆ ಮಾಡ್ತಾ ಅವರು ಈ ಒಂದು ಆಸೆ ಆಕಾಂಕ್ಷೆಗಳನ್ನ ತೆರವುಗೊಳಿಸಿ ಅವರಿಗೆ ಜನರ ಒಳಿತಿಗಾಗಿ ಕೆಲಸ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇವತ್ತು ನಾಡದೇವತೆಗೆ ಪುಷ್ಪಾರ್ಚನೆ ಮಾಡೋದ್ರ ಮೂಲಕ ನಮ್ಮ ನಮನಗಳನ್ನು ಸಲ್ಲಿಸ್ತಾ ಇದ್ವಿ. ಜೈ ಚಾಮುಂಡೇಶ್ವರಿಗೆ, ಜೈ ಭುವನೇಶ್ವರಿಗೆ, ಜೈ ಕನ್ನಡಾಂಬೆಗೆ, ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ. ತಟ್ಟಗಳ ಎತ್ತರ ಬನ್ನಿ, ನೀವು ಮಾಡೋಗೆ ಪೂಜೆನ ಮಾಡಿ ಪೂಜೆ. ಹಾಕಿ ಕೆಸರು ಬರ್ತದ ಮಾತು ಸಂಧೆ ಗಂಟೆ ಬೇಕು. ಬೇಕೇ ಬೇಕು, ಉಳಿಲಿ ನೀರು ಉಳಿಲಿ, ಪ್ರಾಣ ಬಿಟ್ಟೆವು ನೀರು ಬಿಡೆವು, ಪ್ರಾಣ ಬಿಟ್ಟೆವು ನಮ್ಮ ಭ್ರಷ್ಟ ರಾಜಕಾರಣಿಗಳಿಗೆ ಬುದ್ಧಿ ಬರಲಿ, ನಮ್ಮ ಭ್ರಷ್ಟ ರಾಜಕಾರಣಿಗಳಿಗೆ, ನಮ್ಮ ರಾಜ್ಯದ ರಾಜಕಾರಣಿಗಳಿಗೆ ಈ ಮೂಲಕ ತಾಯಿಯಲ್ಲಿ ಪ್ರಾರ್ಥಿಸ್ತಾ ನಮ್ಮ ಒಂದು ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಮಾಡುವಂತ ಒಂದು ಜನಪರ ಕಾರ್ಯಕ್ರಮಗಳಿಗೆ, ಮಾಡುವಂತ ಒಂದು ಒಳ್ಳೆ ಹೋರಾಟಕ್ಕೆ ಈ ನಾಡಿನ ಜನ ಮತದಾರ ಬಂಧುಗಳು ಸ್ವಯಂ ಪ್ರೇರಿತವಾಗಿ ಬಂದು ನಿಂತು ಹೋರಾಟಕ್ಕೆ ಬೆಂಬಲ ಕೊಡಬೇಕು. ಇವತ್ತು ಪ್ರಾಮಾಣಿಕ ಹೋರಾಟಗಾರನ ಗುರುತಿಸದೇ ಇರೋದ್ರಿಂದ, ಭ್ರಷ್ಟ ಅಧಿಕಾರಿಗಳನ್ನ, ಭ್ರಷ್ಟ ರಾಜಕಾರಣಿಗಳನ್ನ ವಿರೋಧ ಮಾಡದೇ ಇರೋದ್ರಿಂದ ಇವತ್ತು ದಿನದಿಂದ ದಿನಕ್ಕೆ ನಮ್ಮ ನಾಡಿನಲ್ಲಿ ಅನ್ಯಾಯಗಳು, ಅಕ್ರಮಗಳು, ಅತ್ಯಾಚಾರಗಳು, ದೌರ್ಜನ್ಯಗಳು, ಭ್ರಷ್ಟಾಚಾರ ನಿರಂತರವಾಗಿ ನಡೀತಾ ಇದೆ.